ಹಲೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಲ್ ವಿಕಾಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2024 ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಕಂಟಿನ್ಯೂಯಸ್ ಟೆಕ್ನಿಕಲ್ ವಿಡಿಯೋ ಅಪ್ಡೇಟ್ ಮತ್ತು ಜಾಬ್ ಅಪ್ಡೇಟ್ಸ್ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ನೋಟಿಫಿಕೇಷನ್ ಪ್ರೆಸ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಯಸ್ ಅಪ್ಡೇಟ್. ಬಾಲ್ ವಿಕಾಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಇದು ಬಾಲ್ ವಿಕಾಸ್ ಫೌಂಡೇಶನ್ ಒಂದು ನ್ಯೂಯಾರ್ಕ್ ಬೇಸ್ಡ್ NGO ಆಗಿದೆ. ಇವರು ಸ್ಕಾಲರ್ಶಿಪ್ ಆಫರ್ ಮಾಡ್ತಾ ಇರೋದು ಯಾರಿಗೆ ಮತ್ತು ಇದ್ರದ್ದು ಡೆಡ್ಲೈನ್ ಏನಂದರೂ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಾವು ಇಲ್ಲಿ ನೋಡ್ಬೋದು ಇದ್ರದ್ದು ಡೆಡ್ಲೈನ್ ಏನಿದೆ ಅಂದರೆ 31st December 2024. ಆಲ್ ಎಜುಕೇಷನ್ ಲೆವೆಲ್ಸಿಗೆ ಇದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಆಲ್ ಎಜುಕೇಷನ್ ಲೆವೆಲ್ಸ್ ಅಂದರೆ ಫ್ರಮ್ ಕ್ಲಾಸ್ 8 ಟು ನೆಕ್ಸ್ಟ್ ಗ್ರ್ಯಾಜುಯೇಷನ್ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ. ಇದು ಅಪ್ಲೈ ಮಾಡಲಿಕ್ಕೆ ಕಂಪ್ಲೀಟ್ ಪ್ರೊಸೀಜರ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಕಂಪ್ಲೀಟ್ ಪ್ರೊಸೀಜರ್ ತಿಳಿದುಕೊಳ್ಳಿಕ್ಕೆ ವಿಡಿಯೋವನ್ನು ಕಂಪ್ಲೀಟ್ ನೋಡಲೇಬೇಕು, ಇಲ್ಲ ಅಂದರೆ ನಿಮಗೆ ಪ್ರೊಸೀಜರ್ ತಿಳಿಯೋದಿಲ್ಲ. ಕೊನೆಯಲ್ಲಿ ನಾನು ಸ್ಕಾಲರ್ಶಿಪ್ ಫಾರ್ಮ್ ಯಾವ ಥರ ಫಿಲಪ್ ಮಾಡಬೇಕು, ಎಲ್ಲೇ ಡೌನ್ಲೋಡ್ ಮಾಡಬೇಕು ಮತ್ತು ಎಲ್ಲಿ ಕಳಿಸ್ಕೊಡ್ಬೇಕು ಈ ಫಾರ್ಮ್ ಅಂತ ಎಲ್ಲ ಮಾಹಿತಿ ಕೊಡ್ತೀನಿ. ಬನ್ನಿ, ಈಗ ಬೇಕಾಗಿರೋದಕ್ಕೆ ಡಾಕ್ಯುಮೆಂಟ್ಸ್ ಏನಂದರೆ ಇಲ್ಲಿ ನಾವು ನೋಡ್ಬೋದು. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ಫಸ್ಟ್ ಆಫ್ ಆಲ್ ನಾವು ಇಲ್ಲೇ ಇದರಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಫಸ್ಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಮತ್ತು ಅಕಾಡೆಮಿಕ್ ಟ್ರಾನ್ಸ್ಕ್ರಿಪ್ಟ್ ಆರ್ ರಿಪೋರ್ಟ್ ಫಾರ್ ಪಾಸ್ಟ್ 3 years ಅಂದರೆ 3 ವರ್ಷದ್ದು ನಿಮ್ಮದು ಡಿಟೇಲ್ಸ್ ಏನಿದೆ, ಅಕಾಡೆಮಿಕ್ ಡಿಟೇಲ್ ಅವೆಲ್ಲ ಬೇಕಾಗ್ತವೆ. ಮತ್ತು ಇನ್ ಕೇಸ್ ನಿಮ್ದು ರ್ಯಾಂಕ್ ಬಂದಿದ್ದರೆ ರ್ಯಾಂಕ್ ಡಿಟೇಲ್, ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್, ಪ್ರೂಫ್ ಆಫ್ ಡಿಪೆಂಡೆಂಟ್, ಎಷ್ಟು ಜನ ಡಿಪೆಂಡೆಂಟ್ ಇದ್ದಾರಂತೆ, ಮತ್ತು ಅಪ್ಲಿಕೆಂಟ್ ಫೋಟೋ. ಇದ್ರ ಜೊತೆಗೆ ಏನು ಬೇಕಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ ಅಪ್ಲಿಕೆಂಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋರು ಇಂಡಿಯನ್ ಸಿಟಿಸನ್ ಆಗಿರಬೇಕು ಮತ್ತು ಇದು ಮೇಲ್ ಮತ್ತು ಫಿಮೇಲ್, ಗಂಡು ಮತ್ತು ಹೆಣ್ಣು ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಸ್ಕಾಲರ್ಶಿಪ್ ಎಲ್ಲ ಕ್ಯಾಟಗರಿಗೆ ಓಪನ್ ಇದೆ, ಯಾವುದೂ ಕ್ಯಾಟಗರಿ ಜಾತಿ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. ಅದೇ ರೀತಿ ಕ್ಲಾಸ್ 8 ಸ್ಟೂಡೆಂಟ್ಸ್ಲಿಂದ ಹಿಡಿದು ಅದಕ್ಕಿಂತ ಮೇಲ್ಪಟ್ಟು ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಮತ್ತು ಸ್ಕಾಲರ್ಶಿಪ್ ಯಾವ ಆಧಾರ ಮೇಲೆ ಸ್ಕಾಲರ್ಶಿಪ್ ಇವ್ರು ಕೊಡ್ತಾರೆ ಅಂದರೆ ಸ್ಕಾಲರ್ಶಿಪ್ ಕೊಡೋದು ಎದ್ರ ಮೇಲೆ ಡಿಪೆಂಡ್ ಅಂದರೆ ದಿಸ್ ಈಸ್ ಆಲ್ ಡಿಪೆಂಡ್ಸ್ ಆನ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ನಿಮ್ಮ ಪರ್ಸಂಟೇಜ್ ಮೇಲೆ ಲಾಸ್ಟ್ 3 years ಪರ್ಸಂಟೇಜ್ ಮತ್ತು ರ್ಯಾಂಕ್ ಬಂದಿದ್ದರೆ ರ್ಯಾಂಕ್ ಮತ್ತು ಹೌಸ್ ಹೋಲ್ಡ್ ಇನ್ಕಮ್, ಅದು ಫ್ಯಾಮಿಲಿ ಇನ್ಕಮ್ ಮೇಲೆ ಮತ್ತು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಡಿಪೆಂಡೆಂಟ್ ಎಷ್ಟಿದ್ದಾರೆ ಪೇರೆಂಟ್ಸ್ ಮೇಲೆ, ಆ ಆಧಾರದ ಮೇಲೆ ಈ ಸ್ಕಾಲರ್ಶಿಪ್ಸನ್ನು ಅವಾರ್ಡ್ ಮಾಡಲಾಗುತ್ತೆ. ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ನಾವು ವೆಬ್ಸೈಟ್ಲಿಂದ ಫಾರ್ಮ್ ಡೌನ್ಲೋಡ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಫಾರ್ಮ್ ಓಪನ್ ಮಾಡಿ ಗೂಗಲಲ್ಲಿ ಬಾಲ್ ವಿಕಾಸ್ ಫೌಂಡೇಶನ್ ಅಂತ ಟೈಪ್ ಮಾಡಿದ ತಕ್ಷಣ ಬಾಲ್ ವಿಕಾಸ್ ಫೌಂಡೇಶನ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ವೆಬ್ಸೈಟಲ್ಲಿ ನಾವು ನೋಡಬಹುದು ದಿಸ್ ಇಸ್ ಬಾಲ್ ವಿಕಾಸ್ ಫೌಂಡೇಶನ್. ಇಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೆಂಟ್ಸ್ ಅಂತಿದೆ, ದಿಸ್ ಒನ್ ಸ್ಕಾಲರ್ಶಿಪ್ ಅಪ್ಲಿಕೆಂಟ್ಸ್ ಅಂತಿದೆ. ಇದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಸ್ಕಾಲರ್ಶಿಪ್ ಅಪ್ಲಿಕೆಂಟ್ ಅಂತ ಇಲ್ಲಿ ನಾವು ನೋಡಬಹುದು. ಇಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಅಂತ ಲಿಂಕ್ ಬರುತ್ತೆ. ಇದರಲ್ಲಿ ಎರಡು ಥರ ಫಾರ್ಮ್ ಇದ್ದಾವೆ. ಒಂದು ಫಾರ್ಮ್ ಏನಿದೆಯಲ್ಲ ದಿಸ್ ಈಸ್ ಅಪ್ ಟು 8th grade, 1 to 8th grade, ಅಪ್ ಟು 8th grade. ಇದು 9th gradeಲಿಂದ ಅಬವ್ ಅಂದರೆ ಎನಿ ಗ್ರ್ಯಾಜುಯೇಷನ್, ಡಿಪ್ಲೊಮಾ, ITI, PUC ಇರಲಿ, ಇದಕ್ಕೆ ನಾವು ಇಲ್ಲಿ ಅಪ್ಲೈ ಮಾಡಬಹುದು. ನಾನು ಒಂದು ಫಾರ್ಮ್ ಓಪನ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇದು ಸ್ಕಾಲರ್ಶಿಪ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಅಂತ ಮಾಡಬೇಕು. ಡೌನ್ಲೋಡ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಫಾರ್ಮ್. ಇದು ಓಪನ್ ಮಾಡಿದ ತಕ್ಷಣ ಇಲ್ಲ ನೋಡ್ಬೋದು ಬಾಲ್ ವಿಕಾಸ್ ಫೌಂಡೇಶನ್ ಅಂತ ಬರುತ್ತೆ. ಬಾಲ್ ವಿಕಾಸ್ ಫೌಂಡೇಶನ್, ದಿಸ್ ಈಸ್ ದಿ ಫಾರ್ಮ್. USA ಬೇಸ್ ಅಡ್ರೆಸ್ ಇದೆ, ಬಟ್ ನಾವು ಅಡ್ರೆಸ್ ಈ ಗೂಗಲ್ ಫಾರ್ಮ್ ಇದು ಅಪ್ಲಿಕೇಶನ್ ಫಾರ್ಮ್ ನಾವು ಕಳಿಸ್ಬೇಕಾಗಿದ್ದು ಇಲ್ಲಿ ಕಾಣಿಸ್ತಾ ಇರುವ ಇಮೇಲ್ ಅಡ್ರೆಸ್ಸಿಗೆ ಕಳಿಸ್ಬೇಕು. ದಿಸ್ ಒನ್ ವಿ ಹ್ಯಾವ್ ಟು ಸೆಂಡ್ ಅಪ್ಲಿಕೇಶನ್ ಫಾರ್ಮ್ ಹಿಯರ್ ಆರ್ ಪೋಸ್ಟ್ ಮಾಡಿ ಕಳಿಸ್ಬೇಕು. ಎರಡರಂದು ಒಂದೊಂದು ಆಪ್ಷನ್ ನಾವು ಚೂಸ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಫಾರ್ಮಲ್ಲಿ ಇವೆಲ್ಲ ಡೀಟೇಲ್ಸ್, ಸ್ಟೂಡೆಂಟ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಇವೆಲ್ಲ ನಮ್ಮ ಮಾಹಿತಿಯೆಲ್ಲ ತುಂಬಿಟ್ಟು ಕೆಳಗಡೆ ಇನ್ನೊಂದು ಫಾರ್ಮ್ ಇದೆ. ಅದರಲ್ಲಿ ಡಿಕ್ಲೇರೇಷನ್ ಜೊತೆಗೆ ವೆರಿಫಿಕೇಷನ್ ಬೈ ಪ್ರಿನ್ಸಿಪಲ್ ಆಫ್ ಸ್ಕೂಲ್ ಆರ್ ಕಾಲೇಜ್, ವೆರಿಫೈ ಆದ ನಂತರ ಪ್ರಿನ್ಸಿಪಲ್ದೆಲ್ಲ ಸಿಗ್ನೇಚರ್ ತೊಗೊಂಡ್ಬಿಟ್ಟು ಅಪ್ಲಿಕೇಶನ್ ಗೈಡ್ಲೈನ್ಸ್ ಇದನ್ನು ಫಾಲೋ ಮಾಡಿ ಇಲ್ಲಿ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕು. ಕಂಪ್ಲೀಟ್ ಫಾರ್ಮ್ ಇರಬೇಕು, ಫೋಟೋಗ್ರಾಫ್ ಆಫ್ ಸ್ಟೂಡೆಂಟ್ ಇರಬೇಕು, ಲಾಸ್ಟ್ 3 years ಇದಿರಬೇಕು,
ಆಮೇಲೆ 3 essay ಕೂಡ ಹೇಳ್ತಾರೆ ಅವರು, ಅದು ಬರಿಬೇಕಾಗುತ್ತೆ. ಪ್ರಿನ್ಸಿಪಲ್ ವೆರಿಫಿಕೇಷನ್ಸ್. ನೆಕ್ಸ್ಟ್ ಅದಾದಮೇಲೆ ಇದನ್ನು ನಾವು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪೋಸ್ಟ್ ಕಳಿಸ್ಬೇಕು. ಅಪ್ಲಿಕೆಂಟ್ ಫಾರ್ಮ್ ಕಂಪ್ಲೀಟೆಡ್ ಫಾರ್ಮ್ ಶುಡ್ ಬಿ ಸೆಂಡ್ ಟು ದಿಸ್ ಬಿಲೋ ಪೋಸ್ಟಲ್ ಅಡ್ರೆಸ್ ಅಂತಿದೆ. ಇದು ಡೆಲ್ಲಿದ ಅಡ್ರೆಸ್ ಇದೆ, ನೀವು ಇಲ್ಲಿಗೆ ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಿದ ನಂತರ ಇಲ್ಲಿ ಇನ್ನೊಂದು ಆಪ್ಷನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ನೀವು ಅಪ್ಲಿಕೇಶನ್ ಫಾರ್ಮ್ ಇಮೇಲ್ ನೀವು ಮಾಡಬಹುದು ಅಂತೂ ಕೊಟ್ಟಿದ್ದಾರೆ. ಇಮೇಲು ಕೂಡ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇಮೇಲ್ ಅಡ್ರೆಸ್ ನಾನು ತೋರಿಸಿದ್ದೀನಿ. ಫಾರ್ಮ್ಸ್ ಸ್ಟಾರ್ಟಿಂಗಿಗೆ ಇಲ್ಲಿದೆ, ಇಲ್ಲಿ ಕಾಣಿಸ್ತಾ ಇರುವ ಇಮೇಲ್ ಅಡ್ರೆಸ್ info@balvikas.org. ಈ ಇಮೇಲಿಗೆ ನೀವು ಫಾರ್ಮ್ ಕಳಿಸ್ಬೇಕು. ನೆಕ್ಸ್ಟ್ ಕಳಿಸಿದ ನಂತರ ನಿಮ್ಮ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆಯೋ ಇಲ್ಲೋ ಅಂತ ಮುಂದಿನ ಮಾಹಿತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ತಾರೆ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.